ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಜೈಲಾಧಿಕಾರಿಗಳು ಸಲ್ಲಿಸಿರುವಂಥ ವರದಿ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗಬಹುದು. ಯಾಕಂತ ಹೇಳಿದ್ರೆ ಅವರ ವರದಿ ಆಧಾರದ ಮೇಲೆ ಈ ತೀರ್ಪು ಹೊರಬಿದ್ದಿರಬಹುದು. ಹಾಗಾದರೆ ಜೈಲು ವರದಿ ಏನು ಹೇಳುತ್ತೆ ಅನ್ನುವ ಸುಳಿವುಗಳೇನಾದ್ರು ಸಿಕ್ಕಿದೆಯಾ ಸಂತೋಷ್? ದರ್ಶಕ್, ಇದು ಪಾರ್ಟ್ ಆಫ್ ಒಂದು ಈ ಆದೇಶ ಏನ್ ಬಂದಿದೆ, ಈ ಪಾರ್ಟ್ ಆಫ್ ಆದೇಶದ ಒಂದು ಪಾರ್ಟ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಈತನ ನಡವಳಿಕೆಗಳಿರುತ್ತೆ, ಈತ ಯಾವ ರೀತಿಯಾಗಿರ್ತಾನೆ, ಈತನ ವರ್ತನೆ ಏನು, ಆರೋಪಿಗಳ ಜೊತೆ ಹೇಗಿದ್ದ, ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವ್ರೇನೋ ಪೂರ್ವ ನಿಯೋಜಿತವಾಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ, ಇಲ್ಲ ಈತ ಅಪ್ರೂವರ್ ಆಗ್ಲಿಕ್ಕೆ ಬೇರೆ ಏನಾದ್ರು ರೀಸನ್ಗಳಿದ್ಯಾ, ಈತ ಯಾವ ರೀತಿಯಾಗಿ ನಡ್ಕೊಳ್ತಾನೆ, ಜೈಲಿಗೆ ಇರುವಂತ ನಿಯಮಗಳನ್ನ ಎಲ್ಲಾದ್ರೂ ಉಲ್ಲಂಘನೆಯನ್ನ ಮಾಡಿದಾನ, ಇಲ್ಲ ಎಲ್ಲಾ ನಿಯಮಗಳನ್ನ ಪಾಲಿಸಿ ಆತ ಮಾಡಿರುವಂತ ತಪ್ಪು ಅಂತ ಹೇಳಿ ಅವನಿಗೆ ಅರಿವಾಗಿದ್ಯಾ, ಸೊ ಹೀಗಾಗಿ ತಿದ್ದುಕೊಳ್ಳಿಕ್ಕೆ ಅಪ್ರೂವರ್ ಆಗಿ ಮಾಫಿ ಸಾಕ್ಷಿಯನ್ನು ಹಾಕಿದಾನ, ಈ ಎಲ್ಲಾ ಅಂಶಗಳನ್ನು ಕೂಡ ನ್ಯಾಯಾಲಯ ಪರಿಗಣಿಸುತ್ತೆ. ಯಾಕೆಂತ ಹೇಳಿದ್ರೆ ಇವರು ಆದೇಶ ಮಾಡೋಕ್ಕೂ ಮುಂಚೆ ನ್ಯಾಯಾಲಯ ಆತನ ಹಿನ್ನೆಲೆ ಏನು, ಆತನ ನಡವಳಿಕೆಗಳೇನು, ಆತನ ವೃತ್ತಿ ಏನು, ಅವರ ಕೌಟುಂಬಿಕವಾಗಿ ಅವರ ಕುಟುಂಬ ಏನು, ಹಿಂದೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನಾದ್ರು ಹೊಂದಿದ್ದಾರೆ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥದ್ದು. ಯಾಕಂತ ಹೇಳಿದ್ರೆ ಇಂತಹ ಪ್ರಕರಣದಿಂದ ಹೊರಬಂದ ನಂತರ ಈತ ಮತ್ತೆ ಇದನ್ನ ಇಟ್ಕೊಂಡು ಬೇರೆ ಯಾವ್ದಾದ್ರು ಕೃತ್ಯಗಳಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಜೈಲಿನಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಈತನ ಹಿನ್ನೆಲೆ ಇರ್ಬೋದು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ನ್ಯಾಯಾಲಯ ಪಡ್ಕೊಂಡಿದೆ. ಅದಷ್ಟೇ ಅಲ್ಲದೆ ಕಾನೂನಿನ ಅಡಿಯಲ್ಲಿ ಓರ್ವ ಆರೋಪಿತನಿಗೆ ಅಪ್ರೂವರ್ ಆಗ್ಲಿಕ್ಕೆ ಮಾಫಿ ಸಾಕ್ಷಿಯಾಗಿ ಅವಕಾಶ ಇದೆ. ಈ ಹಿಂದೆ ಕೂಡ ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ನಾವು ಗಮನಿಸಿದ್ವಿ. ಈ ತರ 10 ಪ್ರಕರಣಗಳನ್ನು ಕೂಡ ನಾವು ಉದಾಹರಣೆಯಾಗಿ ನೋಡಬಹುದು. ಯಾವುದೇ ಒಬ್ಬ ಆರೋಪಿ ತಾನು ಮಾಡಿರುವಂತ ತಪ್ಪು ಅಂತ ಗೊತ್ತಾಗಿ ಅದನ್ನ ಅಪ್ರೂವ್ ಆಗಿ ಇಡೀ ಪ್ರಕರಣದ ಗೊತ್ತಿರುವ ಸತ್ಯಾಸತ್ಯತೆಯನ್ನ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ನೀಡಬಹುದು. ಹೇಳಿಕೆಯನ್ನು ನೀಡಿದಾಗ ಈತನ ನ್ಯಾಯಾಲಯ ಬಿಡುಗಡೆಯನ್ನ ಮಾಡುತ್ತಾ, ಇಲ್ಲ ಅಂದ್ರೆ ಇಡೀ ಪ್ರಕರಣದಲ್ಲಿ ಈತನಿಗೆ ಸಿಗುವಂತ ಶಿಕ್ಷೆ ಏನಿತ್ತು, ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ನ್ಯಾಯಾಲಯದ ವಿವೇಚನೆಗೆ ಬಿಡುವಂಥದ್ದು. ಆದ್ರೆ ಸದ್ಯ ಏನು ಆರೋಪಿ 14 ಪ್ರದೂಷ್ ಏನಿದ್ದಾನೆ, ಸೊ ಆತ ಅಪ್ರೂವರ್ ಆಗಿ ಈಗ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಏನ್ ಹಾಕೊಂಡಿದ್ರು, ಆ ಅರ್ಜಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು, ಮತ್ತೆ ಅರ್ಜಿಯನ್ನ ಪುರಸ್ಕಾರ ಮಾಡಿರುವಂತದ್ದು. ದಶರಥ್.